कोशिश करने लगा। ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಕೂಡ ನಾಗರಪಂಚಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ಒಂದು ವ್ಲಾಗಲ್ಲಿ ಏನಂದರೆ ಕೊಬ್ಬರಿ ಮತ್ತು ಶೇಂಗಾದ ಒಂದು ಕರ್ಜಿಕಾಯಿಯ ಒಂದು ವಿಶೇಷ. ಸೊ ಈ ಒಂದು ವ್ಲಾಗ್ ಏನಾಗುತ್ತಂದರೆ ಕೊಬ್ಬರಿ ಶೇಂಗಾದ ಒಂದು ಕರ್ಜಿಕಾಯಿಯನ್ನು ಮಾಡೋದು ಈ ಒಂದು ವಿಶೇಷತೆ ಅಂತ ಹೇಳ್ಬೋದು ನಾಗರ ಪಂಚಮಿದು. ಸೊ ನೀವೆಲ್ಲ ನಾಗರ ಪಂಚಮಿಯನ್ನು ಹೇಗೆ ಆಚರಿಸಿದ್ರಿ? ಸೊ ನಮ್ಮ ನಾಗರ ಪಂಚಮಿಯ ವಿಡಿಯೋವನ್ನು ನೋಡಿ ನಾವು ಈ ರೀತಿಯಾಗಿ ಆಚರಿಸಿದ್ದೇವೆ. ಏನಂದರೆ ಆ್ಯಕ್ಚುಲಿ ನಾನು ಶೇಂಗಾ ಮತ್ತು ಏನು ಕೊಬ್ಬರಿಯ ಒಂದು ಕರ್ಜಿಕಾಯನ್ನು ಮಾಡಿದ್ದೇನಲ್ವಾ. ಸೊ ಇದು ನಾನು ಪಂಚಮಿ ದಿವಸ ಮಾಡಿಲ್ಲ. ಯಾಕಂದರೆ ಪಂಚಮಿ ದಿವಸ ಕರಿಬಾರ್ದು ಅಂತ ಹೇಳ್ತಾರೆ. ಸೊ ಯಾವುದು ಕರೆದಂತಹ ತಿಂಡಿಗಳನ್ನು ಅಥವಾ ನೈವೇದ್ಯನ ಮಾಡಬಾರ್ದು ದೇವರಿಗೆ ಅಂತ ಹೇಳ್ತಾರೆ. ಹಾಗಾಗಿ ಅದರ ಹಿಂದಿನ ದಿವಸ ಮಾಡಿದಂಥದ್ದು. ಸೊ ಹಾಗಾಗಿ ಏನಂದರೆ ನಾನು ಹಿಂದಿನ ದಿವಸ ಮಾಡಿದ್ದನ್ನೇ ವಿಡಿಯೋ ಮಾಡಿ ಇಟ್ಟಿದ್ದೆ ಅಷ್ಟೇ, ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ, ಶೇಂಗಾ ಮತ್ತು ಕೊಬ್ಬರಿಯ ಒಂದು ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ. ಸೊ ಇಲ್ಲಿ ನಮ್ಮ ಕಾರವಾರ ಸೈಡಿಗೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು. ಸೊ ಓಕೆ, ಸೊ ಇದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೇನೆ ನೋಡಿ. ಸೊ ನೋಡಿ, ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕರ್ಜಿಕಾಯಿ ಒಂದು ನಾವು ಹೂರಣ ಅಂತ ಹೇಳ್ತೇವಲ್ಲ, ಕರ್ಜಿಕಾಯಿದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾರ್ಮಲಾಗಿ ನಾವು ಹಳ್ಳಿ ಕಡೆಗೆಲ್ಲ ಹೆಚ್ಚು ನೋಡೋದು ಒಂದು ಪುಟಾಣಿ ಹಿಟ್ಟು ಮತ್ತು ಬೇರೆ ಶೇಂಗಾ ಆಗಿರ್ಬೋದು, ಶೇಂಗಾ ಬೀಜನ ಮಿಕ್ಸ್ ಮಾಡಿ ಕೂಡ ಹೂರಣವನ್ನು ಮಾಡ್ತಾರೆ. ಸೊ ನಾವಿಲ್ಲಿ ಹೆಚ್ಚಾಗಿ ಮಾಡುವಂಥದ್ದು ಅಂದರೆ ಕೊಬ್ಬರಿ ಮತ್ತು ಶೇಂಗಾ ಮತ್ತು ಪುಟಾಣಿ ಕೂಡ ಮಿಕ್ಸ್ ಮಾಡಿ ಕರ್ಜಿಕಾಯನ್ನು ಮಾಡ್ತೇವೆ. ಸೊ ಆ ಹೂರಣ ನೋಡಿ, ನೀವು ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವಿಲ್ಲಿ ಮಾಡಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಹೇಳಿದೆ. ಸೊ ಯಾವ ರೀತಿಯಾಗಿ ಮಾಡೋದನ್ನು ಇಲ್ಲಿ ನಾನು ತೋರಿಸಿದ್ದೇನೆ. ಸೊ ಮೊದಲನೇದಾಗಿ ನಾನು ಕೊಬ್ಬರಿಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಆನಂತರ ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ. ಓಕೆ, ಆನಂತರ ಏನು ಬೆಲ್ಲವನ್ನು ಕಾಯಿಸಿಟ್ಟು ಸೈಡಿಗೆ ಇಟ್ಕೊಳ್ಳುವಂಥದ್ದು. ಕಾಯಿಸಿ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕಾಯಿಸಿಟ್ಟು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋದು. ಓಕೆ, ಸ್ವಲ್ಪ ಹೆಚ್ಚು ಕಾಯಿಸಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಒಂದು ಇದು ಬಂದ ಹಾಗೆ ಸ್ವಲ್ಪ ಜಿಗಿಟು ಬಂದರೆ ಸ್ವಲ್ಪ ಜಾಸ್ತಿ ಜಿಗಿಟು ಬರುವ ಹಾಗೆ ಬೇಡ, ಸ್ವಲ್ಪ ಜಿಗಿಟು ಬಂದರೆ ಸಾಕು. ಓಕೆನಾ? ಇನ್ನು ಅದಕ್ಕೆ ನಾವು ಹುರಿದಿಟ್ಟುಕೊಂಡಂಥ ಒಂದು ಹುರಿದಿಟ್ಕೊಳ್ಳುವ, ಸೊ ಸೈಡಿಗೆ ಇಟ್ಕೊಳ್ಳಿ ಅದನ್ನು. ಆನಂತರ ಶೇಂಗಾವನ್ನು ಹುರಿದಿಟ್ಕೊಳ್ಳಿ. ಸೊ ಮೊದಲೇ ಹುರಿದಿಟ್ಕೊಂಡ್ರೆ ಚಲೋ ಆಗುತ್ತೆ. ಸೊ ಯಾರು ಹುರಿದಿಟ್ಕೊಳ್ಳಲ್ಲ ಆಮೇಲೆ ಕೂಡ ಹುರಿದಿಟ್ಕೊಳ್ಬೋದು. ಓಕೆ, ಸೊ ಆನಂತರ ನಾನು ಈಗ ಹಿಟ್ಟನ್ನು ಕಲಸಿಟ್ಕೊಳ್ತೇನೆ. ಸೊ ಶೇಂಗಾವನ್ನು ಹುರಿದಿಟ್ಬಿಟ್ಟು ಹಿಟ್ಟನ್ನು ಕೂಡ ಕಲಸಿಟ್ಕೊಳ್ತೇನೆ. ಸೊ ಅದನ್ನು ಚೆನ್ನಾಗಿ ಸಾಣಿಸಿ, ಏನಾದರೂ ಇರುತ್ತಲ್ವ ಮೈದಾ ಹಿಟ್ಟಿಗೆ, ಸೊ ಚೆನ್ನಾಗಿ ಸಾಣಿಸಿ ಅದನ್ನು ಹುರಿದಿಟ್ಟು ಸೈಡಿಗೆ ಚೆನ್ನಾಗಿ ಕಲಸಿ ಇಟ್ಕೊಳ್ಳುವಂಥದ್ದು. ಓಕೆ, ಸೊ ಇದನ್ನೆಲ್ಲ ಸ್ವಲ್ಪ ನೀರು ನಮಗೆ ಎಷ್ಟು ಹದಕ್ಕೆ ಬರುವ ಹಾಗೆ ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕಲಸಿ, ಆನಂತರ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಆನಂತರ ಅದಕ್ಕೆ ಹಾಕಬೇಕು. ಓಕೆ, ಅದಕ್ಕೆ ಹಿಟ್ಟಕ್ಕೆ ಹಾಕಬೇಕು. ಸ್ವಲ್ಪ ಕರ್ಜಿಕಾಯಿ ಏನಾಗುತ್ತಾರೆ, ಸ್ವಲ್ಪ ಉಬ್ಬಿ ಬರುತ್ತೆ. ನಾವು ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸೋದ್ರಿಂದ ಕರ್ಜಿಕಾಯಿ ಮೇಲೆ ಉಬ್ಬಿ ಬರುವಂಥದ್ದು. ಹಾಗಾಗಿ ಹೇಳಿದೆ. ಓಕೆನಾ? ಸೊ ಹಾಗೆ ಚೆನ್ನಾಗಿ ಕಲಸಿ ಅದನ್ನು ಸೈಡಿಗೆ ಏನಾದರೂ ಮುಚ್ಚಬೇಕು ಅದರ ಮೇಲೆ. ಓಕೆನಾ? ಕಲಸಿಟ್ಟ ಮೇಲೆ ಏನಾದರೂ ಪ್ಲಾಸ್ಟಿಕ್ ಆದರೆ, ಕೆಲವರು ಪ್ಲಾಸ್ಟಿಕನ್ನು ಹಾಕ್ತಾರೆ. ನಾನು ಇಲ್ಲಿ ಪ್ಲಾಸ್ಟಿಕ್ ಹಾಕೋದಿಲ್ಲ. ಒಂದು ಪಾತ್ರೆಯನ್ನು ಅದರ ಮೇಲೆ ಇಟ್ಬಿಟ್ರೆ ಅದು ನಾವು ಎಲ್ಲ ಹೂರಣ ತಯಾರು ಮಾಡೋ ತನಕ ಅದು ಚೆನ್ನಾಗಿ ಅದು ನೆಂದಿರುತ್ತೆ. ಓಕೆ, ಸೊ ಆನಂತರ ಶೇಂಗಾದ ಮೇಲಿಂದ ಒಂದು ಬೀಜ ಮೇಲಿನ ಎಲ್ಲ ಸಿಪ್ಪೆಗಳನ್ನು ತೆಗೆದು ಅದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಬೋದು. ಓಕೆ, ಕ್ಲೀನ್ ಮಾಡಿ ಇಟ್ಕೊಂಡು ಆನಂತರ ನಾನೇನು ಬೆಲ್ಲವನ್ನು ಒಂದು ಕಾಯಿಸಿದೆ ಅಲ್ವಾ. ಸೊ ಬೆಲ್ಲದ ಕಾಯಿಸಿದಂತಹ ಒಂದು ಪಾಕ ಏನಿತ್ತು, ಆ ಪಾಕಕ್ಕೆ ಸೊ ಈ ಶೇಂಗಾದ ಬೀಜಗಳನ್ನು ಮತ್ತು ಪುಟಾಣಿಯನ್ನು ಸೇರಿಸುವಂಥದ್ದು. ಸೊ ಅದರ ಜೊತೆಗೆ ಏಲಕ್ಕಿ ಮತ್ತು ಏನು ಬೆಡಿ ಸೊಪ್ಪು ಏನಿರ್ತೇವಲ್ವ ಅವುಗಳನ್ನು ಕೂಡ ಅದರ ಪುಡಿಗಳನ್ನು ಸೇರಿಸಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರಬೇಕು. ಆ ರೀತಿಯಾಗಿ ನಿಮಗೆ ಯಾವ ವಸ್ತು ಚೆನ್ನಾಗಿ ಇಷ್ಟ ಆಗುತ್ತೆ ಸೊ ಅವುಗಳನ್ನು ಸೇರಿಸ್ಕೊಂಡು ಹಾಕೋಬೋದು. ಸೇರಿಸಲಿಲ್ಲ ಅಂದರೂ ಅಡ್ಡಿ ಇಲ್ಲ, ಏನು ತೊಂದರೆ ಇಲ್ಲ. ಓಕೆನಾ? ಇನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡು ಅದನ್ನು
ಅದಕ್ಕೆ ತಕ್ಕ ಹಾಗೆ ನಿಮಗೆ ಅಂದರೆ ಹೆಚ್ಚೂನು ಹಾಕಬೇಡಿ. ಸೊ ನೀವು ಯಾವ ರೀತಿ ಎಷ್ಟು ಪಾಕ ನಾನು ಅರ್ಧ ಕೆ ಜಿ ಬೆಲ್ಲವನ್ನು ಕಾಯಿಸಿ ಪಾಕವನ್ನು ಮಾಡಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ನಾನು ಪಾವು ಕೆ ಜಿ ಅಂತ ಅಥವಾ ಕಾಲು ಕೆ ಜಿಯಷ್ಟು, ಕಾಲು ಕೆ ಜಿಗಿಂತ ಕಡಿಮೆ ಇತ್ತು. ಓಕೆ, ಈ ಬೌಲಿಗೆ ತಕ್ಕ ಹಾಗೆ ನಾನು ಸೇರಿಸಿ ಏನು ಬೀಜವನ್ನು, ಏನು ಶೇಂಗಾ ಬೀಜ ಇತ್ತಲ್ಲ ಆ ಬೌಲಿಗೆ ಒಂದು ಬೌಲ್ ಶೇಂಗಾ ಬೀಜವನ್ನು ಸೇರಿಸಿದೆ. ಓಕೆನಾ. ಸೊ ಇನ್ನು ಒಂದು ಬೌಲ್ ಏನಿದೆ ಪುಟಾಣಿ. ಓಕೆ, ಪುಟಾಣಿ ಏನಿದೆ ಸೊ ಅದನ್ನು ಕೂಡ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಪಾಕ ಯಾವ ರೀತಿ ಆಗಿರ್ಬೇಕು ನೋಡಿ, ಜಾಸ್ತಿನೂ ಗಟ್ಟಿಯಾಗಿರಬಾರ್ದು, ಇನ್ನು ಜಾಸ್ತಿಯೂ ತೆಳ್ಳಗಾಗಿರಬಾರ್ದು. ಒಂದು ಲೆವೆಲ್ ಮುಟ್ಟು ನೋಡಿದರೆ ಸ್ವಲ್ಪ ಜಿಗಿಟು ಬರಬೇಕು ಅಷ್ಟೇ. ಹೆಚ್ಚು ಜಿಗಿಟು ಬಂದ್ರೂ ಚೆನ್ನಾಗಾಗಲ್ಲ. ಹೆಚ್ಚು ಜಿಗಿಟು ಬಂದರೆ ಇಲ್ಲೆಲ್ಲ ಹಂಗೆ ಆಗ್ಬಿಡುತ್ತೆ, ಅಂದರೆ ಉಂಡೆ ಆಗಿಬಿಡುತ್ತೆ. ನಾವು ಉಂಡೆ ಕಟ್ತೇವಲ್ಲ, ಸೊ ಪಂಚಮಿ ಉಂಡೆನೇ ಆಗಿಬಿಡೋದು. ಸ್ವಲ್ಪ ಜಿಗಿಟು ಹೆಚ್ಚು ಬಂದರೆ ಪಂಚಮಿ ಉಂಡೆ ಮಾಡೋದು ಖಚಿತ ಇಲ್ಲಿ. ಹಾಗಾಗಿ ಸ್ವಲ್ಪ ಮಿದುವನ್ನು ಮಾಡಿ, ಹೆಚ್ಚು ಜಿಗಿಟು ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಪುಟಾಣಿಯನ್ನು ಸೇರಿಸಿ ಮತ್ತು ಚೆನ್ನಾಗಿ ಕಲಸಿ ಅದಕ್ಕೆ. ಓಕೆ, ಎರಡನ್ನೂ ಸೇರಿಸಿ ಚೆನ್ನಾಗಿ ಕಲಸಿ. ಸ್ವಲ್ಪ ಬೇರೆ ಲವಂಗದ ಏನಾದ್ರು ಪುಡಿ ಇದ್ದರೆ ಪೌಡ್ರ್ ಮಾಡಿಕೊಂಡು ಕೂಡ ಹಾಕ್ಬೋದು, ಇಲ್ಲ ಲವಂಗನ ಸ್ವಲ್ಪ ಜಜ್ಜಿನೂ ಕೂಡ ಅದರಲ್ಲಿ ಮಿಕ್ಸ್ ಮಾಡಿ, ಸ್ವಲ್ಪ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ತಿನ್ನಲಿಕ್ಕೂ ಕೂಡ ಇಷ್ಟ ಆಗುತ್ತೆ. ಓಕೆನಾ. ಸ್ವಲ್ಪ ಚೆನ್ನಾಗಿ ಇದನ್ನು ಕಲಸಿ ಆ ನಂತರ ಚೆನ್ನಾಗಿ ಕಲಿಸ್ಬೇಕು. ಓಕೆ, ಎಲ್ಲ ಮಿಕ್ಸ್ ಆಗಬೇಕು, ಅದು ಹೆಚ್ಚು ಜಿಗಟನೂ ಆಗಬಾರ್ದು. ಓಕೆ, ಮತ್ತೆ ಕಾಯಿಸ್ಲಿಕ್ಕಂತ ಹೋಗಬೇಡಿ. ಓಕೆ, ಮತ್ತೆ ಕಾಯಿಸಿದರೆ ಏನಾಗುತ್ತೆ, ಅದು ಉಂಡೆನೇ ಆಗಿಬಿಡುತ್ತದೆ. ಓಕೆ, ಶೇಂಗಾ, ಕೊಬ್ಬರಿ ಮತ್ತು ಪುಟಾಣಿದು ಉಂಡೆ ಆಗಿಬಿಡುತ್ತೆ. ಓಕೆನಾ. ಸೊ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆ ನಂತರ ನಾವೇನು ಮಾಡೋದಂದರೆ ಇಲ್ಲಿ ಏನು ಸೇರಿಸಿದಂದರೆ ಕೊಬ್ಬರಿ. ಸೊ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಜಾಸ್ತಿನೂ ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹೀಗೆ ಮಿಕ್ಸಿಯಲ್ಲಿ ಒಂದೆರಡು ಸತಿ ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿಬಿಡೋದು. ಓಕೆ, ಹೆಚ್ಚು ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಕೊಬ್ಬರಿ ನಾನು ಕಟ್ ಮಾಡಿದ್ದೆ ಅಲ್ಲ, ಸೊ ಆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದರಲ್ಲಿ ಮಿಕ್ಸ್ ಮಾಡುವಂಥದ್ದು. ಸೊ ಎಷ್ಟು ನಿಮಗೆ ಕೊಬ್ಬರಿ ಆಗುತ್ತೋ ಅಷ್ಟು. ನಾನಿಲ್ಲಿ 3 ಬೌಲನ್ನು ಹಾಕಿದ್ದೇನೆ, ಯಾಕೆಂದರೆ ನನಗೆ ಅದು ಅಷ್ಟು ಗಟ್ಟಿ ಬರಲಿಲ್ಲ ಮತ್ತು ಅಷ್ಟು ಮಿದುನೂ ಆಗಲಿಲ್ಲ. ಒಂದು ಲೆವೆಲ್ ಬರಬೇಕು. ಓಕೆ, ನಾವು ಕಲಿಸಿದಾಗ ಒಂದು ಲೆವೆಲ್ ನಮ್ಮ ಸ್ಪೂನ್ ಇದೆಯಲ್ಲ ಚೆನ್ನಾಗಿ ಅದರಲ್ಲಿ ಅಲ್ಲಾಡಿಸ್ಲಿಕ್ಕೆ ನಮಗೆ ಆಗಬೇಕು. ಓಕೆ, ಸೊ ಅಷ್ಟು ಮಿದು ಇದ್ದರೆ ಸಾಕು. ಓಕೆನಾ. ಇಷ್ಟೊಂದು ಚೆನ್ನಾಗಿ ಕಲಸಿಟ್ಟು ಆ ನಂತರ ಇದನ್ನು ನಾವು ಹೂರಣವನ್ನು ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡಲಿಕ್ಕೂ ಕೂಡ ಚೆನ್ನಾಗುತ್ತೆ, ಅಷ್ಟು ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟ್ ಇರುತ್ತೆ. ಯಾರಾದರೂ ಇಂಟ್ರೆಸ್ಟ್ ನಿಮಗಿದ್ರೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಬೇಕಾದ್ರೂ ನೀವು ಇಟ್ಕೊಳ್ಬೋದು. ಇದಕ್ಕೇನು ಹಾಳಾಗೋದಿಲ್ಲ, ಏನಿಲ್ಲ, ತುಂಬಾ ಅಷ್ಟೇ ಚೆನ್ನಾಗಿ ಇರುತ್ತೆ, ಅಷ್ಟೇ ಸ್ವೀಟು ಅಷ್ಟೇ ಟೇಸ್ಟಿನೂ ಇರುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಕಲಸಿ ಚೆನ್ನಾಗಿ ಇಟ್ಕೊಳ್ಳಿ. ಮತ್ತೆ ಬೇಕಾದರೆ ನೀವು ಮತ್ತಷ್ಟು ಹಾಕ್ಕೊಳ್ಳಿ. ನನಗೆ ಇಲ್ಲಿ ಕರೆಕ್ಟಾಗಿ 3 ಬೌಲ್ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೇನೆ. ಓಕೆ, ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದನ್ನು ಕಲಿಸ್ತಾನೇ ಇರಿ. ಯಾಕಂದರೆ ನಾನು ಇಲ್ಲಿ ಕೊಬ್ಬರಿಯನ್ನು ಹೆಚ್ಚು ಹಾಕಿದ್ದೇನೆ, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂಚೂರು ಕೂಡ ಎಲ್ಲಿ ಗಟ್ಟಿ ಅಂತ ಅನಿಸ್ಬಾರ್ದು, ಅಷ್ಟು ತೆಳ್ಳಗಂತನೂ ಅನಿಸ್ಬಾರ್ದು. ಹಾಗಾಗಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಹೂರಣವನ್ನು ರೆಡಿ ಮಾಡ್ಕೊಳ್ಳಿ. ಓಕೆ, ಆ ನಂತರ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ, ಸೊ ಇಲ್ಲಿ ಸ್ವಲ್ಪ ನಾವೇನು ಉಂಡೆ ಕಟ್ತೇವಲ್ಲ ಆ ಥರ ಗಟ್ಟಿ ಆಗ್ಲಿಕ್ಕೆ ಬರುತ್ತೆ. ಯಾಕಂದರೆ ಬೆಲ್ಲ ಅಲ್ವಾ, ಅದು ಬೆಲ್ಲದ ಪಾಕ. ಹಾಗೆ ಎಲ್ಲರೂ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕಿ ಮತ್ತಷ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತಷ್ಟು ಕಲಸಿ ಇಟ್ಕೊಳ್ಬಹುದು. ಓಕೆ, ಆನಂತರ ಒಂದೊಂದಾಗಿ ಕರ್ಜಿಕಾಯನ್ನು ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿ ಮಾಡಿ ಇಟ್ಕೊಂಡು, ಸೊ ಫಸ್ಟ್ ನಾವು ಒಬ್ಬಳೇ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ಮನೆಯವರು ಕೂಡ ನನಗೆ ಸಾಥ್ ಕೊಡಲಿಲ್ಲ. ಸೊ ಅವ್ರು ಟಿ ವಿ ನೋಡ್ತಾ ಕುತ್ಕೊಬಿಟ್ರು. ಯಾಕೆ ಸುಸ್ತಾಗಿ ಬಂದಿರ್ತಾರಲ್ವ, ಸೊ ಅವರಿಗೂ ನಾನು ಹೆಚ್ಚು ಕೇಳಲಿಕ್ಕೆ ಹೋಗಲಿಲ್ಲ. ಮತ್ತು ಹಬ್ಬ ಹರಿದಿನ ಅಂದ್ಕೂಡಲೇ ಅವರು ಸ್ವೀಟು ಹೆಚ್ಚು ತಿನ್ನೋದಿಲ್ಲ, ಅವರು ಹೆಚ್ಚು ತಿನ್ನೋದೇ ನಾನ್ ವೆಜ್ಜು. ಓಕೆನಾ. ಹೆಚ್ಚು ಸ್ವೀಟ್ ಕಡೆ ಅವರಿಗೆ ಲಕ್ಷ್ಯ ಹೋಗೋದಿಲ್ಲ. ಹಾಗಾಗಿ ಅವರು ಟಿ ವಿ ನೋಡ್ತಾ ಇದ್ರಲ್ವ, ಹಾಗಾಗಿ ನಾನು ಅವರಿಗೆ ಹೆಚ್ಚು ಮಾಡಲಿಕ್ಕೆ ಹೋಗಲಿಲ್ಲ. ಮಕ್ಕಳಿಗೂ ಕೂಡ ಅವರು ಸ್ವಲ್ಪ ಒಂದೇ ದಿನ ರೆಸ್ಟ್ ಇರೋದು, ಅವರಿಗೆ ಸ್ಕೂಲಿಗೆ ಹೋಗಿರ್ತಾರಲ್ವ, ಹಾಗಾಗಿ ಅವರಿಗೂ ಕೂಡ ಅಷ್ಟು ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ. ನಾನು ಒಬ್ಬಳೇ ಮಾಡ್ತಿದ್ದೆ. ಹಾಗೆ ಒಂದೊಂದೊಂದು ಮಾಡಿ ಇಟ್ಕೊಂಡೆ. ಆನಂತರ ಒಬ್ಬರೇ ಮಾಡಿದರೆ ಏನು ತೊಂದರೆ ಇಲ್ಲ, ಆದರೆ ಈ ರೀತಿಯಾಗಿ ಏನು ಕರ್ಜಿಕಾಯಿಯ ಒಂದು ಸೇಪಲ್ಲಿ ನಾವು ಮಾಡಿ ಇಟ್ಕೊಂಡು ಆಮೇಲೆ ಹೂರಣ ಹಾಕಿ ಅದನ್ನು ಕ್ಲೋಸ್ ಮಾಡ್ಬೋದು, ಚೆನ್ನಾಗಾಗತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನಾನು ಕ್ಲೋಸ್ ಮಾಡಿ ಅದಕ್ಕೆ ಚೆನ್ನಾಗಿ ಇದು ಮಾಡಿದೆ. ನೋಡು ಕರ್ಜಿಕಾಯಿ ಆಯಿತು. ಸೊ ಇದಕ್ಕೆ ನಾನು ಇಲ್ಲಿ ವಿಡಿಯೋವನ್ನು ಮಾಡಿಲ್ಲ. ಏನಂದರೆ ಈ ರೀತಿ ಮಾಡಿ ಇಟ್ಟ ನಂತರ ಅದಕ್ಕೆ ಒಂದು ಸೇಪನ್ನು ಕೊಡ್ಬೋದು. ನಾವು ಶಂಕರಪೊಳೆ ಮಾಡ್ತೇವಲ್ವ, ಸೊ ಅದರಿಂದ ಕಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಾಡಿದ್ದೇನೆ ನೋಡಿ, ಇದು ಸೇಪ್ ಬರಬೇಕಲ್ವ. ಈಗ ನಾನು ಹೀಗೆ ಅದನ್ನು ಇದು ಮಾಡಿದೆ,
ಅಂದರೆ ಕರ್ಜಿಕಾಯನ್ನ ಹೀಗೆ ಮಾಡಿದೆ. ಸೊ ಅದಕ್ಕೆ ತುದಿ ಏನಿರುತ್ತೆ ಸ್ವಲ್ಪ ಡಿಸೈನ್ ಬರಬೇಕಾದ್ರೆ ನಾವು ಈ ಶಂಕರಪಾಳಿಯನ್ನು ಮಾಡುವಂಥ ಒಂದು ಸ್ಪೂನ್ ಇರುತ್ತವಲ್ಲ, ನೋಡಿದ್ರಲ್ಲ ನೀವು, ಆ ಸ್ಪೂನಿಂದ ಸೈಡ್ ಮಾಡಿ ಚೆನ್ನಾಗಿ ಅದೇ ಸೇಪಿಗೆ ಕಟ್ ಮಾಡಿಬಿಡ್ಬೇಕು. ಓಕೆನಾ. ಸೊ ಇಲ್ಲಿ ಬಂದಿದೆ ನೋಡಿ, ಸೇಪ್ ಬರುತ್ತೆ. ಈ ರೀತಿಯಾಗಿ ಸೇಪನ್ನು ತಕ್ಕೊಬಿಟ್ರೆ ಚೆನ್ನಾಗಿರುತ್ತೆ, ಅದು ಚೆಂದ ಕಾಣೋದು. ಓಕೆನಾ. ಸೊ ಇಲ್ಲಿ ನಾನು ಕರೆದ ನಂತರ ನೋಡಿ ಸೇಪ್ ಬಂದಿದೆ ಮೇಲ್ಗಡೆಗೆ, ಮತ್ತು ಹೀಗೆ ಉಬ್ಬು ಬರುತ್ತೆ. ಓಕೆನಾ. ಸೊ ಹಿಟ್ಟನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಎರಡರಲ್ಲಿ ಒಂದು ಹಾಕಿಬಿಟ್ಟು ನೀವು ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ರೆ ಹೀಗೆ ಉಬ್ಬು ಬರುತ್ತೆ. ಓಕೆ, ಕರ್ಜಿಕಾಯಿ ಏನಾಗುತ್ತೆ, ಉಬ್ಬು ಬರುತ್ತೆ ಚೆಂದಾಗಿ, ಹಿಂಗೆ ಮೇಲೆ ಕಡೆ ಉಬ್ಬು ಬರುತ್ತೆ. ಸೊ ಕಲಸಿಟ್ಬಿಟ್ಟು ಇದೇ ಸೇಪ್ ಬಂದಿದೆ ಅಲ್ವಾ, ನಾನು ಅವಾಗ ಮಾಡುವಾಗ ನಿಮಗೆ ಇದ್ರಲ್ಲಿ ತೋರಿಸ್ಲಿಲ್ಲ, ಯಾಕಂದರೆ ಸ್ಪೂನ್ ನನ್ನ ಮಗ ಇದು ವಿಡಿಯೋ ಮಾಡ್ತಿದ್ದಲ್ವಾ, ಸೊ ಅವನು ತೋರಿಸ್ಲಿಲ್ಲ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಸ್ಪೂನಿಂದ ಕಟ್ ಮಾಡಿದೆ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ, ಸೇಪ್ ಬಂದಿದೆ. ಸೊ ಈ ರೀತಿಯಾಗಿ ಸೇಪ್ ಮಾಡಿ ಇಟ್ಕೋಬಹುದು, ಚೆಂದ ಆಗತ್ತೆ. ಇದೇ ರೀತಿ ಆದಂಥ ಕರ್ಜಿಕಾಯಿನ ಮಾಡಿ ತಿಂದು ನೋಡಿ, ತುಂಬಾ ಟೇಸ್ಟಿ ಇತ್ತು. ನಾವು ನಿಜವಾಗ್ಲೂ ತುಂಬಾ ಟೇಸ್ಟಿ ಆಗುತ್ತೆ. ಓಕೆ, ನಾವು ಸ್ನಾನಕ್ಕೆ ಹೋಗೋದ್ರಷ್ಟರಲ್ಲಿ ನಮ್ಮ ಮನೆಯವರು ಇಲ್ಲಿ ಬದನೆಕಾಯ್ದು ಒಂದು ಪಲ್ಯನ ಮಾಡ್ತಾಯಿದ್ದಾರೆ. ಓಕೆ, ಸೊ ಅವ್ರು ಇದನ್ನ ಅಂದರೆ ಒಂದಕ್ಕೊಬ್ಬರೊಬ್ಬರು ಹೊಂದ್ಕೊಂಡು ನಾವು ಮಾಡಿಕೊಂಡ್ರೆ ಮನೆಯಲ್ಲಿ ಚಲೋ ಆಗುತ್ತೆ. ಓಕೆನಾ. ಸೊ ಅವ್ರಿಗೆ ಇಂಟ್ರೆಸ್ಟ್, ಅದು ಏನೋ ಒಂದು ಹೊಸದಾಗಿ ಅಡುಗೆ ಏನೋ ಹೊಸ ಇದ್ದರೂ ಅವ್ರು ಮಾಡ್ತಾರೆ. ಓಕೆ, ಈ ರೀತಿ ಅದು ಹೆಚ್ಚು ಮಾಡಿದವ್ರು ನಾನ್ ವೆಜ್ಜನ್ನು, ವೆಜ್ ಹೆಚ್ಚು ಮಾಡಲ್ಲ. ಸೊ ಇಲ್ಲೇನೋ ಅವತ್ತು ಹಬ್ಬ ಆಯ್ತಲ್ವ, ಸೊ ಹಾಗಾಗಿ ಹಬ್ಬದ ಮಾಡ್ತಿದ್ದಾರೆ ನೋಡಿ. ಅವ್ರಿಗೆ ಫಸ್ಟ್ ಟೊಮೆಟೋನ ಹಾಕ್ಲಿಕ್ಕೆ ಹೋಗ್ತಾರೆ, ಟೊಮೆಟೊ ಅವ್ರು ನೆನಪಾಯಿತು, ಆಮೇಲೆ ಟೊಮೆಟೊ ಬೇಡ ಅಂತೇಳಿ ಈಗ ಮೆಣಸನ್ನು ಹಾಕ್ತಿದ್ದಾರೆ ನೋಡಿ. ಈ ರೀತಿಯಾಗಿ ಅಡುಗೆ ಅವ್ರದ್ದು. ಆದರೂ ಮಾಡ್ತಾರೆ, ಟೇಸ್ಟಿ ಆಗುತ್ತೆ ಒಂದೊಂದು ಸಲ ಅಷ್ಟೇ, ಅವರು ರೇಸ್ಟ್ ಇದ್ದಾಗ ಮಾಡುತ್ತಾರೆ. ಓಕೆ, ಸೊ ಅವ್ರು ಮಾಡೋಷ್ಟರಲ್ಲಿ ಸ್ನಾನ ಮಾಡಿಕೊಂಡು, ಸೊ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಮತ್ತು ಪೂಜೆ ಎಲ್ಲ ಮಾಡ್ತಿದ್ದೆ. ದೇವರಿಗೆ ಪೂಜೆ ಫಸ್ಟ್ ಮನೆಯಲ್ಲಿ ಮಾಡಿಬಿಟ್ರೆ ಆಮೇಲೆ ದೇವಸ್ಥಾನ ಹೋಗಲಿಕ್ಕೆ ರೆಡಿ ಆಗಬೇಕು, ಹಾಗಾಗಿ. ಓಕೆನಾ. ಸೊ ಈ ರೀತಿಯಾಗಿ ನಮ್ಮ ಮನೆಯವರು ಅಡುಗೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಓಕೆ ಗಾಯ್ಸ್, ಇದು ಅಡುಗೆಯ ವಿಷಯ ಆಯಿತು. ಏನಂದರೆ ಕರ್ಜಿಕಾಯಿ ಹೇಗೆ ಮಾಡೋದು ಅಂದರೆ, ನಮ್ಮ ಒಂದು ಕಾರವಾರ ಸೈಡಲ್ಲಿ ಕೊಬ್ಬರಿಯ ಮತ್ತು ಶೇಂಗಾದ ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ತಾರೆ. ಸೊ ಕೆಲವರು ಮಾಡ್ತಾರೆ, ನಾವು ಈ ರೀತಿಯಾಗಿ ಮಾಡೋದು ತುಂಬ ಟೇಸ್ಟ್ ಇರುತ್ತೆ, ಹಾಗಾಗಿ ಇದನ್ನೇ ನಾವು ಫಾಲೋ ಮಾಡ್ತೇವೆ, ಚೆನ್ನಾಗಿ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನಾವು ಮಾಡೋದು. ಓಕೆ, ಈಗ ಏನಂದರೆ ಈ ಪಂಚಮಿಯ ಒಂದು ವಿಶೇಷತೆಯನ್ನು ಹೇಳ್ತೀನಿ ಕೇಳಿ. ಏನಂದರೆ ನಮ್ಮ ಹಿರಿಯರು ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಈ ಒಂದು ಹಬ್ಬವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಓಕೆನಾ. ಯಾಕಂದರೆ ಹಾವುಗಳು ಪರಿಸರ ವ್ಯವಸ್ಥೆಯ ಅಂದರೆ ಇಕೋಸಿಸ್ಟಮ್ನ ಪ್ರಮುಖ ಕೊಂಡಿಯಾಗಿದ್ದು. ಓಕೆನಾ. ಸೊ ಮೊದಲಿಂದನೂ ಕೂಡ ಹೌದು. ಸೊ ನಾಗರ ಪಂಚಮಿ ಮಾಡುವುದರಿಂದ ಜನರು ಹಾವನ್ನು ಕೊಲ್ಲುವುದನ್ನು ಬಿಟ್ಟು ಅದನ್ನು ಗೌರವಿಸಲು ಮತ್ತು ಸಂರಕ್ಷಿಸಲು ಕಲಿತಾರೆ. ಸೊ ಹಾಗಾಗಿ ಈ ಒಂದು ಉದ್ದೇಶದಿಂದ ಕೂಡ ನಾಗರ ಪಂಚಮಿಯನ್ನು ಮಾಡಲಾಗುತ್ತೆ. ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ನಾಗರ ಬನಗಳಿರ್ತವೆ. ಸೊ ಆ ನಾಗರ ಬನಗಳ ಮುಂದೆ ಇಲ್ಲಿ ನಾಗದೇವನಿದ್ದಾನೆ ಎಂಬ ಒಂದು ಬೋರ್ಡನ್ನು ಹಾಕಿರ್ತಾರೆ. ಯಾಕಂದರೆ ನಂಬಿಕೆ. ಓಕೆ, ಜನರು ಅಲ್ಲಿನ ಕಾಡು ಮತ್ತು ಮರಗಳನ್ನು ಕಡಿಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಪರೋಕ್ಷವಾಗಿ ಅಂದರೆ ಅರಣ್ಯವನ್ನು ಸೇವ್ ಮಾಡಲು ಅಥವಾ ಅರಣ್ಯವನ್ನು ಸಂರಕ್ಷಿಸಲು ಈ ಒಂದು ಬೋರ್ಡನ್ನು ಹಾಕಿರ್ತಾರೆ. ಸೊ ಇದು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಕೊಡುವಂತಹ ಒಂದು ಒಳ್ಳೆಯ ಮೆಸೇಜ್ ಅಂತ ಹೇಳಬಹುದು. ಇನ್ನೊಂದೇನೆಂದರೆ ಸ್ನೇಹಿತರೆ, ಫಾರ್ಮರ್ ಫ್ರೆಂಡ್ ಅಂತ ಕೂಡ ಹೇಳಲಾಗುತ್ತೆ. ಹಾವಿಗೆ ಫಾರ್ಮರ್ ಫ್ರೆಂಡ್ ಅಂತ ಅಂದರೆ ರೈತನ ಮಿತ್ರ ಅಂತ ಕೂಡ ಹೇಳಲಾಗುತ್ತೆ. ಹೇಗಂದರೆ ಗೋದಾಮುಗಳಲ್ಲಿ ಮತ್ತು ಈ ಗದ್ದೆಗಳಲ್ಲಿ ಇಲಿ ಮತ್ತು ಹೆಗ್ಗಣಗಳು ಹೆಚ್ಚಾಗಿ ಬೆಳೆಗಳನ್ನು ನಾಶ ಮಾಡ್ತಾ ಇರ್ತವೆ. ಹಾಗಾಗಿ ಇದರಿಂದ ಏನಾಗುತ್ತೆ, ಪ್ಲೇಗ್ ಅನ್ನುವಂಥ ಒಂದು ಕಾಯಿಲೆ ಕೂಡ ಹರಡುತ್ತೆ. ಸೊ ಈ ಕಾಯಿಲೆಯನ್ನು ಕಡಿಮೆ ಮಾಡುವಂಥದ್ದೇ ಈ ಹಾವುಗಳು, ಅಥವಾ ಈ ಪ್ಲೇಗನ್ನು ಕಡಿಮೆ ಮಾಡುವಂಥ ಹಾವುಗಳು. ಹೇಗೆಂದರೆ ಈ ಗದ್ದೆಗಳಲ್ಲಿ ಮತ್ತು ಈ ಗೋದಾಮುಗಳಲ್ಲಿ ಬಂದಿರುವಂಥ ಇಲಿಗಳನ್ನು ಇವು ತಿಂದು ಹಾಕ್ತವೆ, ತಿಂದು ಅವುಗಳನ್ನು ನಾಶ ಮಾಡ್ತಾವಲ್ವ. ಸೊ ಹಾಗಾಗಿ ಒಂದು ರೈತನ ಫ್ರೆಂಡ್ ಅಥವಾ ರೈತನ ಮಿತ್ರ ಅಂತ ಕೂಡ ಹಾವಿಗೆ ಕರೀತಾರೆ. ಓಕೆನಾ. ಇನ್ನೊಂದೇನೆಂದರೆ ನೈಸರ್ಗಿಕ ಕೀಟನಾಶಕ ಅಂತ ಕೂಡ ಕರೆಯಲಾಗುತ್ತೆ ಹಾವಿಗೆ. ಸೊ ಇದೊಂದು ವಿಶೇಷ. ಸೊ ಇದನ್ನು ಸೈಂಟಿಫಿಕ್ ಆಗಿ ನೋಡಬಹುದು ನಾವು. ಹೇಗೆಂದರೆ ಹಾವುಗಳ ಮುಖ್ಯ ಆಹಾರ ಯಾವುದು, ಇಲಿಗಳು. ಹಾಗಾದರೆ ಈ ಇಲಿಗಳ ಸಂಖ್ಯೆಗಳನ್ನು ನೈಸರ್ಗಿಕವಾಗಿ ನಿಯಂತ್ರಿಸುತ್ತೆ. ಹಾಗಾಗಿ ಇದಕ್ಕೆ ರೈತ ಕೃತಜ್ಞತೆ ತೋರಿಸುವ ಮೂಲಕ ಈ ಹಾವಿನ ಅಥವಾ ಈ ಸರ್ಪದ ಒಂದು ಹಬ್ಬವನ್ನು ನಾಗರ ಪಂಚಮಿ ಅಂತ ಕೂಡ ಆಚರಿಸಲಾಗುತ್ತೆ. ಇದು ಸೈಂಟಿಫಿಕ್ ಆಗಿ. ಓಕೆ, ಸೊ ಇದಾವು ನಂಬಿಕೆಯಿಂದಲ್ಲ, ಇದು ಸೈಂಟಿಫಿಕ್ ಆಗಿ ಅಂದರೆ ನೇಚರ್, ಒಂದು ಪ್ರಕೃತಿಯ ಮೂಲಕ. ಓಕೆ, ಪ್ರಕೃತಿಗಾಗಿ ರೈತ ಇದಕ್ಕೆ ಕೃತಜ್ಞತೆಯನ್ನು ತೋರಿಸುವಂತಹ ಒಂದು ರೂಪವಾಗಿರುವಂಥದ್ದು, ಈ ರೀತಿಯಾದಂತಹ ಒಂದು ರೂಪ. ಓಕೆ,
ಇನ್ನು ಇನ್ನೊಂದು ವಿಶೇಷತೆ ಏನಂದರೆ ಸ್ನೇಹಿತರೆ, ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ಅಂದರೆ ಮಳೆಗಾಲದಲ್ಲಿ ಬರುವಂತಹ ಹಬ್ಬ. ಸೊ ಈ ಸಮಯದಲ್ಲಿ ಭಾರಿ ಮಳೆಯಿಂದಾಗಿ ಹಾವುಗಳ ವಾಸಸ್ಥಾನ ಏನಾಗಿರುತ್ತೆ, ಆ ವಾಸಸ್ಥಾನ ಅಂದರೆ ಹುತ್ತ, ಈ ಹುತ್ತದಲ್ಲಿ ನೀರು ಹೆಚ್ಚಾಗಿ ತುಂಬಿರುತ್ತೆ. ಸೊ ಈ ನೀರು ಹೆಚ್ಚಾಗಿ ತುಂಬಿದ ನಂತರ ಆ ಹಾವುಗಳು ಆ ಹುತ್ತದಿಂದ ಹೊರಗೆ ಬಂದು ಮನುಷ್ಯರಿಗೆ ಕಚ್ಚುವಂತಹ ಒಂದು ಸಾಧ್ಯತೆಗಳಿರ್ತವೆ. ಹಾಗಾಗಿ ಇದನ್ನು ತಡೆಯಲು ಕೂಡ ಜನರು ಜಾಗೃತವಾಗಿರಲಿ ಹಾಗೂ ಜನರಿಗೆ ಒಂದು ಎಚ್ಚರವಾಗಿರಲಿ ಅಂತಹ ಒಂದು ಉದ್ದೇಶದಿಂದ ಕೂಡ ಈ ಹಬ್ಬವನ್ನು ಈ ದಿನದಂದು ಆಚರಿಸಲಾಗತ್ತೆ. ಓಕೆನಾ. ಇನ್ನು ಈ ದಿನದಂದು ಭೂಮಿಯನ್ನು ಅಗಿಬಾರ್ದು ಅಥವಾ ನೇಗಿಲು ಹೊಡೆಯಬಾರ್ದು ಅಂತ ಕೂಡ ಹೇಳಲಾಗತ್ತೆ. ಸೊ ಯಾಕಂದರೆ ಇದು ವೈಜ್ಞಾನಿಕವಾಗಿ ಮಳೆಗಾಲದಲ್ಲಿ ಹಾವುಗಳ ಮೊಟ್ಟೆಗಳು ಮತ್ತು ಮರಿಗಳು ಹುತ್ತದೊಳಗೆ ನಾಶವಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ದಿನದಂದು ನೇಗಿಲಗಳನ್ನು ಕೂಡ ಹೊಡಿಬಾರ್ದು ಅಂತ ಹಳ್ಳಿಗಳೆಲ್ಲ ಕೇಳಿದ್ರಲ್ಲ ನೀವು, ನಾವು ಕೂಡ ಹಳ್ಳಿಗಳಲ್ಲೆಲ್ಲ ಕೇಳಿದ್ದೇವೆ. ಓಕೆ. ಮತ್ತೇನಂದರೆ ಸ್ನೇಹಿತರೆ, ಒಂದು ಹಾವುಗಳು ರಿಪ್ಟೈಲ್ಸ್ ಅಂತ ಹೇಳ್ತಾರೆ. ಓಕೆ, ಸರೀಸೃಪಗಳು ಅಂತ ಹೇಳ್ತೇವೆ ಹಾವುಗಳಿಗೆ ನಾವು. ಸೊ ಇವು ನಾನ್ ಮ್ಯಾಮಲ್ಸ್ಗಳು, ಅಂದರೆ ಇವು ಸಸ್ತನಿಗಳಲ್ಲ. ಓಕೆನಾ. ಸೊ ಹಾಗಾಗಿ ಅವುಗಳಿಗೆ ಹಾಲನ್ನು ಜೀರ್ಣಿಸಿಕೊಳ್ಳುವಂತಹ ಒಂದು ಲ್ಯಾಕ್ಟೋಸ್ ಅನ್ನುವಂಥ ಎಂಜೈಮ್ ಏನಿರುತ್ತೆ, ಈ ಎಂಜೈಮ್ ಹಾವುಗಳಲ್ಲಿ ಇರುವುದಿಲ್ಲ. ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಯಾರೆಲ್ಲ ಹಾವುಗಳನ್ನು ನೀವು ಗೌರವಿಸ್ತೀರಿ, ಅದನ್ನು ಬರೀ ಮೂರ್ತಿ ಏನಿರುತ್ತೆ ಮೂರ್ತಿಗೆ ಮಾತ್ರ ಹಾಲನ್ನು ಎರೀರಿ. ಓಕೆ. ನಿಜವಾದ ಹಾವುಗಳಿಗೆ ದಯವಿಟ್ಟು ಹಾಲನ್ನು ಹಾಕಬೇಡಿ. ಓಕೆ. ಅವು ಸತ್ತು ಹೋಗ್ತವೆ, ಯಾಕಂದರೆ ಅವುಗಳಿಗೆ ಹಾಲನ್ನು ಜೀರ್ಣಿಸಿಕೊಳ್ಳುವಂತಹ ಒಂದು ಲ್ಯಾಕ್ಟೋಸ್ ಅನ್ನುವಂತಹ ಎಂಜೈಮ್ ಇರುವುದಿಲ್ಲ. ಓಕೆ. ಈ ರೀತಿಯಾದಂತಹ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಹಾವುಗಳ ಸರ್ಪದ ಒಂದು ದೇವಸ್ಥಾನ ಏನಿರುತ್ತೆ, ಆ ದೇವಸ್ಥಾನಕ್ಕೆ ಹೋಗಿ ಸರ್ಪದ ಮೂರ್ತಿಗೆ ಮಾತ್ರ ಹಾಲನ್ನು ಎರೀರಿ. ಓಕೆ. ಭಕ್ತಿಯಿಂದ ಪೂಜೆಯನ್ನು ಮಾಡಿ, ಅದು ಬಿಟ್ಟು ನಿಜವಾದ ಹಾವುಗಳನ್ನು ಹಾಲು ಉಣಿಸೋದು ಇದೆಲ್ಲ ಮಾಡಬೇಡಿ. ಪಾಪ ಅವು ಸತ್ತೋಗ್ತವೆ. ಓಕೆ. ಸೊ ಇದೊಂದು ಅವೇರ್ನೆಸ್ ಇರಲಿ ಅಂತ ಹೇಳಿದೆ. ಸೊ ನಾವು ವ್ಲಾಗ್ ಮಾಡ್ತೇವಂದರೆ ಹೀಗೆ ಮಾಡಿಬಿಡೋದಲ್ಲ. ಅದೇ ಸ್ನೇಹಿತರೆ, ಗಾಯ್ಸ್, ನಿಮಗೂ ಕೂಡ ಸ್ವಲ್ಪ ಅವೇರ್ನೆಸ್ ಇರಬೇಕು. ಹಾವುಗಳ ಬಗ್ಗೆ ಆಗಿರ್ಬೋದು, ನೀವೇನು ಕೆಲಸ ಮಾಡ್ತೀರಿ ಅದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಹೇಳಿದೆ. ಸೊ ನಾವು ಕೊನೆಯದಾಗಿ ಪೂಜೆ ಮುಗಿಸಿ ಮತ್ತು ಮನೆಗೆ ಬಂದ್ವಿ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ನಿಮ್ಮ ಅನಿಸಿಕೆಯನ್ನು ಬರೀರಿ. ಮತ್ತೇನೆಂದರೆ ಗಾಯ್ಸ್, ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರಿ, ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನಮಗಿದ್ರೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಲೈಕ್ ಕೂಡ ಮಾಡಿ. ಇನ್ನೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್ ದೆನ್, ಬಾಯ್.